ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ದಿನದಿಂದ ದಿನಕ್ಕೆ ಸೈಬರ್ ವಂಚಕರ ಹಾವಳಿ ಜಾಸ್ತಿ ಆಗ್ತಿದೆ. ಇವರಿಂದ ವಂಚನೆಗೆ ಒಳಗಾಗುವವರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಅರೆಸ್ಟ್ ಸೇರಿದಂತೆ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ 1 to ಡಬಲ್ ಮಾಡ್ತೀವಿ ಅಂತ ಆಸೆ ತೋರಿಸಿ ಹಣವನ್ನು ಲೂಟಿ ಮಾಡೋರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ಅರಿವು ಮೂಡಿಸೋ ಕೆಲಸ ಪೊಲೀಸ್ ಇಲಾಖೆಯಿಂದ ಪ್ರತಿದಿನ ನಡೀತಾ ಇದೆ. ಅದಾಗಿನೂ ಡಿಜಿಟಲ್ ಅರೆಸ್ಟ್ ಅನ್ನ ಈ ವಂಚಕರು ಮಾಡ್ತಾ ಇದ್ದಾರೆ. ಇವರು ಕೇವಲ ಜನಸಾಮಾನ್ಯರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅದಕ್ಕೆ ಉದಾಹರಣೆ ಸಾಕಷ್ಟು ಸಿಗ್ತಾ ಇದೆ. ಹೈದರಾಬಾದಲ್ಲಿ ನಡೆದಿರುವಂತಹ ಕೇಸ್ ಇದೀಗ ಬೆಳಕಿಗೆ ಬಂದಿದೆ. ಫೆಬ್ರವರಿಯಲ್ಲಿ ನಡೆದಿರುವಂತಹ ಕೇಸ್ ಇದು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶರೊಬ್ಬರು ಸೈಬರ್ ವಂಚಕರ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿ ಸುಮಾರು 1,66,00,000 ಹಣವನ್ನು ಕಳ್ಕೊಂಡಿದ್ದಾರೆ. ಈ ಪ್ರಕರಣ ಹೇಗೆ ನಡೆಯಿತು ಅಂತಂದ್ರೆ, ಅದು ಫೆಬ್ರವರಿ 23ನೇ ತಾರೀಕು ಆ ನಿವೃತ್ತ ಜಡ್ಜ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿದ್ದಾರೆ. ನಾವು CBI ಅಧಿಕಾರಿ ಅಂಥೇಳಿ ಆ ಕಡೆಯಿಂದ ವ್ಯಕ್ತಿಯೊಬ್ಬ ಮಾತಾಡ್ತಾನೆ. ಜೊತೆಗೆ ನಿಮ್ಮ ಮೊಬೈಲ್ ನಂಬರಿಂದ ಒಂದಿಷ್ಟು ವಂಚನೆ ಆಗಿದೆ, ಮಾನವ ಹಕ್ಕು ಉಲ್ಲಂಘನೆ ಆಗಿದೆ, ಹಾಗೇನೆ ನಿಮ್ಮ ಆಧಾರ್ ಕಾರ್ಡ್ನಿಂದ ಮಹಿಳೆಯರಿಗೆ ಕಿರುಕುಳ ಆಗ್ತಾ ಇದೆ, ಆಧಾರ್ ಕಾರ್ಡ್ ಬಳಸಿ ಅಂತ ಹೇಳಿ ಆ ವಂಚಕ ಫಸ್ಟ್ ಹೇಳ್ತಾನೆ. ಅಂದ್ರೆ CBI ಆಫೀಸರ್ ಅಂತ ಆತ ಹೇಳ್ಕೊಳ್ಳೋದು, ಇವ್ರು ಫಸ್ಟ್ ಅದನ್ನ ನಂಬ್ತಾರೆ. ಆಮೇಲೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತಿದೆ ಅಂತೆಲ್ಲ ಅವ್ರು ಹೇಳಿದ್ರಿಂದ ನಿಮ್ಮ ಮೊಬೈಲ್ ನಂಬರ್ ಯೂಸ್ ಮಾಡ್ಕೊಂಡು ಹಂಗೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸಹಜವಾಗಿ ಅವ್ರಿಗೊಂದು ಆತಂಕ ಆಗುತ್ತೆ. ಯಾಕಂದ್ರೆ ಅವ್ರಿಗೆ 73 ವರ್ಷ ಇವಾಗ. ಸೊ ಏನಾಗಿದೆ ಅಂತ ಹೇಳಿ ಗಾಬರಿ ಆಗ್ತಾರೆ ಅವರು. ಮತ್ತೆ ಸುಪ್ರೀಂ ಕೋರ್ಟ್ನಿಂದ ನಿಮಗೆ ಜಾಮೀನು ರಹಿತ ವಾರೆಂಟ್ ಕೂಡ ಇಶ್ಯೂ ಆಗಿದೆ, ನೋಡಿ ದಾಖಲೆ ತೋರಿಸ್ತೀವಿ ಅಂತ ಹೇಳಿ ಒಂದು ಫೇಕ್ ಡಾಕ್ಯುಮೆಂಟ್ ಎಲ್ಲ ಅವ್ರು ತೋರಿಸ್ತಾರೆ ವಾಟ್ಸಪ್ ಕಾಲ್ ಮಾಡಿದಾಗ. ಸೊ ಇವ್ರಿಗೆ ಆತಂಕ ಆಗುತ್ತೆ. ಫಸ್ಟಿಗೆ ಅದನ್ನು ನಂಬ್ತಾರೆ ಅವರು. ಈ ಡಿಜಿಟಲ್ ವಂಚಕರು ಏನು ಮಾಡ್ತಾರೆ ಅಂತಂದರೆ, ಈ ಸೈಬರ್ ವಂಚಕರು ಸುಮಾರು 1 ವಾರ ಈ ನಿವೃತ್ತ ಜಡ್ಜ್ನ ಡಿಜಿಟಲ್ ಅರೆಸ್ಟಲ್ಲಿ ಇಟ್ಟಿರ್ತಾರೆ. ಅಂದರೆ ನೀವು ಹೊರಗಡೆ ಹೋಗಂಗಿಲ್ಲ, ಯಾರ ಹತ್ರನೂ ಮಾತಾಡಂಗಿಲ್ಲ, ಹೀಗೆ ಹಲವಾರು ಕಂಡೀಷನ್ಸನ್ನು ಹಾಕ್ತಾರೆ. ಅದನ್ನೆಲ್ಲ ಅವರು ಫಾಲೋ ಮಾಡ್ತಾರೆ. 73 ವರ್ಷದ ನಿವೃತ್ತ ಜಡ್ಜ್ ಫಾಲೋ ಮಾಡ್ತಾರೆ. ಅಂದರೆ ತನ್ನ ಗೌರವ ಅಥವಾ ತನ್ನ ಘನತೆಗೆ ಎಲ್ಲಿ ಧಕ್ಕೆ ಆಗ್ಬಿಡುತ್ತೆ, ನಾನು ಯಾರ ಹತ್ರ ಹೇಳಿದ್ರೆ ನನಗೇನಾದ್ರು ಪ್ರಾಬ್ಲಮ್ ಆಗುತ್ತಾ, ಈ ರೀತಿ ನಾನು ಮೋಸ ಮಾಡಿದ್ದೀನಿ ಅಂತ ನನ್ನ ಮೇಲೆ ಅಪಪ್ರಚಾರ ಆಗ್ಬಿಡುತ್ತಾ ಅಂಥೇಳಿ ಅವರು ಸಹಜವಾಗಿ ಫಸ್ಟಿಗೆ ಆತಂಕಕ್ಕೊಳಗಾಗ್ತಾರೆ, ಹೆದರ್ಕೊಳ್ತಾರೆ. ಆ ವಂಚಕರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳ್ತಾ ಹೋಗ್ತಾರೆ. 1 ವಾರ ಅವ್ರ ಮನೆಯಿಂದ ಹೊರಗಡೆನೂ ಬರಲ್ಲ, ಯಾರ ಹತ್ರ ಮಾತಾಡಲ್ಲ, ಅಥವಾ ಹಿಂಗಾಗಿದೆ ಸಮಸ್ಯೆ ಅಂತಾನೂ ಕೂಡ ಅವ್ರು ಹೇಳ್ಕೊಳ್ಳಲ್ಲ. 2 ಕಂತುಗಳಲ್ಲಿ ಈ ವಂಚಕರು 1,66,00,000 ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮ ಖಾತೆಯಿಂದ ಅಕ್ರಮ ಹಣ ವರ್ಗಾವಣೆ ಆಗಿದೆ, ಸೊ ಇದನ್ನ ನಾವು ವೆರಿಫೈ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು, ಅದನ್ನು RBIಗೆ ನಾವು ಕಳಿಸ್ಬೇಕು, ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತೆಲ್ಲ ಏನೆಲ್ಲ ಕತೆ ಕಟ್ತಾರೆ. ಇದನ್ನು ನಂಬ್ತಾರೆ ಇವರು. ಅವ್ರು ಹೇಳ್ದಂಗೆ ಸುಮಾರು 1,66,00,000 ಹಣವನ್ನು ಸೈಬರ್ ವಂಚಕರಿಗೆ ಅವರು ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ. 1 ವಾರದಲ್ಲಿ ಎಲ್ಲ ಪ್ರೋಸೆಸ್ ನಡೆದಿರೋದು. ಸೊ ಇದೆಲ್ಲ ಆದಮೇಲೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ತಗೊಳ್ತಾರೆ. ಅಲ್ಲಿಗೆ ಕಟ್ ಆಫ್ ಆಗುತ್ತೆ ಅವ್ರ ಕಾಂಟ್ಯಾಕ್ಟ್. ಅದಾದ್ಮೇಲೆ ನಿವೃತ್ತ ಜಡ್ಜ್ ಅವ್ರನ್ನ ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಹಣ ಎಲ್ಲ ವರ್ಗಾವಣೆ ಆದಮೇಲೆ ಏನಿದು ಕೇಸ್, ಎಲ್ಲಿ ತನಕ ಬಂದು ತನಿಖೆ, ಪ್ರಾಪರಾಗಿ ತಿಳ್ಕೋಬೇಕು ಅಂತೇಳಿ. ಈ ವಂಚಕರು ಅವ್ರ ಕಾಂಟ್ಯಾಕ್ಟಿಗೆ ಸಿಗಲ್ಲ. ಸೊ ಆಮೇಲೆ ಅವರಿಗೆ ಡೌಟ್ ಬರುತ್ತೆ, ನನಗೇನೋ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಮಲ್ಕಾಜ್ಗಿರಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದು ಸೈಬರ್ ಕ್ರೈಮ್ ಆಗಿದೆ, ಸೈಬರ್ ವಂಚಕರ ಹಾವಳಿಯಲ್ಲಿ ತಾನೂ ಸಿಲುಕೊಂಡಿದ್ದೀನಿ ಅಂಥೇಳಿ. ಸೊ ಇಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಸೊ ಈಗ ಪೊಲೀಸರಿಗೆ ಅವರು ತನಿಖೆ ಮಾಡಿ ಅಂತ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆಧಾರದ ಮೇಲೆ ಈಗ ತನಿಖೆ ನಡೀತಾ ಇದೆ. ಸೊ ಇಲ್ಲಿ ಜನಸಾಮಾನ್ಯರು ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳು ಅಂತ ಸೈಬರ್ ವಂಚಕರು ನೋಡೋದಿಲ್ಲ. ಈ ರೀತಿ ಆದಾಗ ತಕ್ಷಣಕ್ಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಆ ಹಣವನ್ನು ರಿಕವರ್ ಮಾಡೋಕ್ಕೆ ನಮಗೆ ಸಹಾಯ ಆಗುತ್ತೆ. ತುಂಬ ಡಿಲೇ ಮಾಡಿಬಿಟ್ರೆ ನಮಗೂ ಸಮಸ್ಯೆ ಆಗುತ್ತೆ ಅಂತಲೇ ಪೊಲೀಸರು ಹೇಳ್ತಿರೋದು. ಸೊ ಈಗಲೂ ಅಷ್ಟೇ ಯಾವುದೋ ಒಂದು ಲಿಂಕ್ ಬರುತ್ತೆ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡೋದು, ಅಥವಾ ಯಾರೋ ಫೋನ್ ಮಾಡಿ ಏನೋ ಹೇಳ್ತಾರೆ ಅಂದ ತಕ್ಷಣ ನಾವು ಆತಂಕಗೊಂಡೇನೆ ಸುಮಾರು ಸತಿ ನಾವು ರೆಸ್ಪಾಂಡ್ ಮಾಡೋದು ಅಥವಾ ಅವ್ರು ಹೇಳ್ದಂಗೆ ಕೇಳ್ತೀವಿ. ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕು ನಾವು ಅನ್ನೋದು ಪೊಲೀಸರ ಒಂದು ಅಡ್ವೈಸ್. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.